ಜೆಡಿಎಸ್ ಕಡೆ ಹೋಗೋಣ ಒಂದು ಸ್ವಲ್ಪ. ಎಚ್ಡಿಕೆ ಬಿಡದಿ ತೋಟದಲ್ಲಿ ಇವತ್ತು ಹೊಸತೊಡಕು ಸಂಭ್ರಮ ಇದೆ. ಹಬ್ಬದ ನೆಪದಲ್ಲಿ ಒಕ್ಕಲಿಗ ಮತ ಸೆಳೆಯೋದಕ್ಕೆ ರಣತಂತ್ರ. ಮಂಡ್ಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ಸಮ್ಮಿಲನದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ. ಒಕ್ಕಲಿಗ ನಾಯಕರ ಜೊತೆ ಯುಗಾದಿ ಮರುದಿನದ ಹೊಸತೊಡಕು. ಬಿಜೆಪಿ ಜೆಡಿಎಸ್ ಒಕ್ಕಲಿಗ ನಾಯಕರಿಗೆ ಭರ್ಜರಿ ಬಾಡೂಟ. ಮಂಡ್ಯ ಭಾಗದ ಪ್ರಮುಖ ನಾಯಕರಿಗೂ ಹಬ್ಬಕ್ಕೆ ಆಹ್ವಾನ ಮಾಡಲಾಗಿದೆ. ಬೆಳಗ್ಗೆ 8:00 ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಡ್ತಾರೆ. ಅದಾದ ಮೇಲೆ ಬಿಡದಿ ತೋಟದ ಮನೆಗೆ ತೆರಳುತ್ತಾರೆ ಮುಖಂಡರು. ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿ ಒಕ್ಕಲಿಗ ಮುಖಂಡರು ಒಟ್ಟಿಗೆ ಸೇರ್ತಾರೆ. ಮಂಡ್ಯ ಬೆಂಗಳೂರು ಗ್ರಾಮಾಂತರ ಭಾಗದ ಜೆಡಿಎಸ್ ಮಾಜಿ ಶಾಸಕರು ಮತ್ತು ಇತರೆ ಭಾಗದ ಒಕ್ಕಲಿಗ ಶಾಸಕರು ಕೂಡ ಈ ಹೊಸ ತೊಡಕಿನಲ್ಲಿ ಭಾಗಿಯಾಗ್ತಾರೆ. ಇವತ್ತು ಇಡೀ ದಿನ ತೋಟದ ಮನೆಯಲ್ಲಿ ನಾಯಕರು ಸೇರಿ ಮಾತಾಡೋರಿದ್ದಾರೆ. ಹೆಸರಿಗೆ ಇದು ಹಬ್ಬ, ಆದರೆ ಹಬ್ಬದ ನಡುವಲ್ಲಿ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ ಹೆಣೆಯೋದಕ್ಕೆ, ಒಕ್ಕಲಿಗ ನಾಯಕರನ್ನ ಸೇರಿಸೋದಕ್ಕೆ ಒಂದು ಒಳ್ಳೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಪ್ರಶಾಂತ್, ಯುಗಾದಿಯ ನಂತರದ ಹೊಸ ತೊಡಕು, ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರು ಒಟ್ಟಿಗೆ ಸೇರ್ತಾ ಇದ್ದಾರೆ. ನೀವೇ ಈಗಾಗಲೇ ಹೇಳದಂತೆ ಹೊಸ ತೊಡಕು ತೋ ಬಹಾನಾ ಹೈ, ನಿಶಾನ ಚುನಾವ್ ಪೇ. ಯಾವುದೇ ಒಂದು ನೆಪವಾಗಿಟ್ಕೊಂಡು ಜನರನ್ನು ಸೇರಿಸಿ ನೋಡಿ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ 2023 ಚುನಾವಣೆಯ ಹೀನಾಯ ಸೋಲಿನ ನಂತರ 2024 ಯಶಸ್ಸು ಸಿಗದೇ ಇದ್ದರೆ ಪಾರ್ಟಿ ಏನಾಗತ್ತೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಸ್ ಎ ವೆರಿ ಅಕ್ಯುಮನ್ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಹೀಗಿರುವಾಗ ಕುಮಾರಸ್ವಾಮಿ ಏನು ಮಾಡ್ತಿದ್ದಾರೆ, ಎಷ್ಟು ಸಾಧ್ಯವೋ ಅಷ್ಟು BJP JDSನ್ನು ಒಗ್ಗಟ್ಟು ತಂದು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸನ್ನು ಮಣಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಡೇ ಒನ್ನಿಂದ ನೋಡಿ, ಅವರು ಕೇಂದ್ರದ ನಾಯಕರ ಜೊತೆ BJP ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದರು. ಆಗಿನಿಂದಲೂ ಕೂಡ ಕುಮಾರಸ್ವಾಮಿ ಹೇಳ್ತಾ ಇದ್ರು, ನನಗೆ ಅಂದರೆ ಕಳೆದ ಬಾರಿ 8-9 ಸೀಟ್ ಕಾಂಗ್ರೆಸ್ ಕೊಟ್ಟಿತ್ತು, ಅಷ್ಟು ಸೀಟ್ಗಳನ್ನು ನಾನು ಕೇಳಲ್ಲ, 2-3 ಸೀಟ್ ಕೊಟ್ಟರೆ ಸಾಕು, ಆದರೆ ಈ ಬಾರಿ ಕಾಂಗ್ರೆಸ್ಸನ್ನು ಸೋಲಿಸುವುದೇ ನನ್ನ ಗುರಿ ಅಂತಕ್ಕಂಥದ್ದನ್ನು ಪದೇ ಪದೇ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಮಂಡ್ಯದಲ್ಲಿ BJP ಹೇಳ್ತು ನೀವೇ ನಿಲ್ಲಬೇಕು, ನಿಖಿಲ್ ನಿಲ್ಲಬಾರ್ದು. ಕುಮಾರಸ್ವಾಮಿ ಅದನ್ನು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಂತೆ ಕಾಣ್ತಾ ಇಲ್ಲ. ತಾವೇ ಚುನಾವಣಾ ಕಣಕ್ಕಿಳಿದ್ರು. ಅವರ 15 ದಿನದ ಹಿಂದೆ ಹೃದಯದ ಮತ್ತೊಂದು ಶಸ್ತ್ರಚಿಕಿತ್ಸೆ ಕೂಡ ಆಯಿತು. ಆದರೂ ಕುಮಾರಸ್ವಾಮಿ ಹಿಂದೆ ಹೋಗಲಿಲ್ಲ, ತಾನೇ ಚುನಾವಣೆಗೆ ಬಂದು ನಿಲ್ತಾ ಇದ್ದಾರೆ. ಎರಡನೇದು ನೋಡಿ, ಡಾಕ್ಟರ್ ಮಂಜುನಾಥ್ರನ್ನು BJPಯ ಕ್ಯಾಂಡಿಡೇಟನ್ನಾಗಿ ಮಾಡುವಂಥ ಒಂದು ಏನು ನಿರ್ಣಯ ಇತ್ತು, ಇದು ಸುಲಭದ ನಿರ್ಣಯ ಆಗಿರಲ್ಲ. BJPಗೂ ಆಗಿರಲ್ಲ, JDSಗೂ ಆಗಿರಲ್ಲ. ಯಾಕಂದರೆ ದೇವೇಗೌಡರ ಅಳಿಯನನ್ನು ತಂದು BJP ಟಿಕೆಟ್ ಮೇಲೆ ನಿಲ್ಲಿಸಬೇಕಾದ್ರೆ ಅದು ಕೂಡ ಇಬ್ಬರ ಮಧ್ಯೆಯ ಕಾಮ್ರೇಡರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೂರನೇ ಅಂಶ ನನಗನ್ನಿಸ್ತಕ್ಕಂಥದ್ದು ನೋಡಿ, ಅವರು ಚೆನ್ನೈಯಿಂದ ವಾಪಸ್ ಬಂದ ಮೇಲೆ ಸತತವಾಗಿ BJP ನಾಯಕರನ್ನು ಕರ್ಕೊಂಡು ಅಶ್ವಥ್ ನಾರಾಯಣ್ ಮನೆಗೆ ಹೋದರು. ಈ ಡಾಕ್ಟರ್ ಸುಧಾಕರ್ರನ್ನು ಪದೇ ಪದೇ ಕರೆಸ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಕ್ಷೇತ್ರಗಳಲ್ಲೂ ಕೂಡ, ಈಗ ಬೆಂಗಳೂರು ದಕ್ಷಿಣಕ್ಕೂ ಕೂಡ ತೇಜಸ್ವಿ ಸೂರ್ಯ ಪ್ರಚಾರಕ್ಕೆ ಹೋದರು. ಹೀಗಾಗಿ ನನಗನ್ಸುತ್ತೆ ಕುಮಾರಸ್ವಾಮಿ ಅವರು BJP JDS ಈ ಬಾರಿ ಮೈತ್ರಿ ಸಫಲ ಆದರೆ ಲಾಭ BJPಗೂ ಆಗುತ್ತೆ, ಲಾಭ JDSಗೂ ಕೂಡ ಆಗುತ್ತೆ. JDSಗೆ ಒಂದು ಹೊಸ ಆಮ್ಲಜನಕ ದೊರೆಯುತ್ತೆ. ಒಂದು ವೇಳೆ ಇವತ್ತಿನ ಸ್ಥಿತಿಯಲ್ಲಿ 3 ಸೀಟ್ ಗೆದ್ದು BJP ಕೂಡ ಹಳೆ ಮೈಸೂರು ಭಾಗದಲ್ಲಿ ಉಳಿದ ಸೀಟ್ಗಳನ್ನು ಗೆದ್ದರೆ ನಿಶ್ಚಿತವಾಗಿ ಒಂದು ಆಕ್ಸಿಜನ್ ಸಪ್ಲೈ JDSಗೂ ಆಗುತ್ತೆ, BJPಗೂ ಹಳೆ ಮೈಸೂರು ಭಾಗದಲ್ಲಾಗುತ್ತೆ. DK ಶಿವಕುಮಾರ ನಾಯಕತ್ವವನ್ನು ಏನು ಎಸ್ಟಾಬ್ಲಿಷ್ 2023ರಲ್ಲಾಗಿತ್ತು, ಅದರ ಮುಂದುವರಿದ ಭಾಗವನ್ನು ತಡೆಯುವ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ವೇಳೆ ಹೈಪೊಥೆಟಿಕಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮೈಸೂರು ಗೆತ್ತು ಅಂತ ಅಂದ್ಕೋಣ, ಚಾಮರಾಜನಗರ ಗೆತ್ತು ಅಂತ ಅಂದ್ಕೋಣ, ಹಾಸನ ಗೆತ್ತು ಅಂತ ಅಂದ್ಕೋಣ, ಚಿಕ್ಕಬಳ್ಳಾಪುರ ಗೆತ್ತು ಅಂತ ಅಂದ್ಕೋಣ, ತುಮಕೂರು ಗೆತ್ತು ಅಂತ ಅಂದ್ಕೋಣ, ಆಗ DK ಶಿವಕುಮಾರರ ನಾಯಕತ್ವ ಬೇಕೋ ಬೇಡವೋ ಒಂದು ಎಸ್ಟಾಬ್ಲಿಷ್ಡ್ ಮಾಸ್ ಲೀಡರ್ನ ರೂಪದಲ್ಲಾಗತ್ತೆ. ಯಾಕಂದರೆ ಒಂದು ಚುನಾವಣೆ ನೀವು ಫ್ಲ್ಯೂಕ್ ಅಂತ ಹೇಳ್ಬೋದು, ಎರಡನೇ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗರು ಇಫ್ ದೇ ಆರ್ ಗ್ರಾವಿಟೇಟಿಂಗ್ ಟುವರ್ಡ್ಸ್ DK ಶಿವಕುಮಾರ್ ಅಗೇನ್, ಅವರು DK ಶಿವಕುಮಾರ್ ಹತ್ತ ಮತ್ತೊಮ್ಮೆ ವಾಲುವ ಲಕ್ಷಣ ಕಂಡು ಬಂದರೆ ಅನ್ಡೌಟೆಡ್ಲಿ DK ಶಿವಕುಮಾರ್ ಒಬ್ಬ ದೊಡ್ಡ ಮಾಸ್ ಲೀಡರ್ ಒಕ್ಕಲಿಗರಲ್ಲಿ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. ಆಗ JDSನ ಶಕ್ತಿ ತನ್ನಿಂದ ತಾನೇ ಡೌನ್ ಆಗುತ್ತೆ.
ಆ ಕಾರಣದಿಂದ ಕುಮಾರಸ್ವಾಮಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿ ಜೆ ಪಿಯನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಕುಮಾರಸ್ವಾಮಿ ಈ ಚುನಾವಣೆಯಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಹೇಳಿದೆ ಅಂದರೆ ಒಕ್ಕಲಿಗ ಮತಗಳು ಜೆ ಡಿ ಎಸ್ನ ಮತಗಳು ವಿಲ್ ಶಿಫ್ಟ್ ಟು ಬಿ ಜೆ ಪಿ ಆಲ್ಸೋ. ನಾನು ಹೇಳಿದೆ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಬಂದಾಗ ಬಿ ಜೆ ಪಿಯ ಮತಗಳು ನನ್ನ ಹೆಸರಿನಲ್ಲೂ ಕೂಡ ಶಿಫ್ಟ್ ಆಗ್ತವೆ ಜೆ ಡಿ ಎಸ್ಗೆ ಅಂತಕ್ಕಂಥದ್ದನ್ನು ಏನಾದರೂ ಕುಮಾರಸ್ವಾಮಿ ಇದರಲ್ಲಿ ಪ್ರೂವ್ ಮಾಡಿದರೆ. ಆದರೆ ಈಗ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಇಷ್ಟು ಸೀಟ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆದ್ಕೊಂಡ್ರೆ ನ್ಯಾಚುರಲಿ ಡಿ ಕೆ ಶಿವಕುಮಾರರ ಶಕ್ತಿ ಡೌನ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಏನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಉತ್ಸಾಹದಲ್ಲಿದ್ದಾರೆ, ಅದಕ್ಕೊಂದು ರೀತಿ ಬ್ರೇಕ್ ಬೀಳುತ್ತೆ. ಹೈಪೊಥೆಟಿಕಲಿ ಹೇಳ್ತಾ ಇದ್ದೀನಿ, ಬೆಂಗಳೂರು ಗ್ರಾಮಾಂತರವನ್ನು ಡಿ ಕೆ ಸುರೇಶ್ ಕಳ್ಕೊಂಡ್ರೆ ಏನು, ಬೆಂಗಳೂರು ಗ್ರಾಮಾಂತರವನ್ನು ಡಾಕ್ಟರ್ ಮಂಜುನಾಥ್ ಕಳ್ಕೊಂಡ್ರೆ ಏನು, ಅದನ್ನು ಹೇಗೆ ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿ ಹರಸಾಹಸವನ್ನು ಪಡ್ತಾರೆ. ನಾನು ಅಂದ್ಕೊಂಡಿರಲಿಲ್ಲ ಕುಮಾರಸ್ವಾಮಿ ಇಷ್ಟು ಬಿ ಜೆ ಪಿ ನಾಯಕರ ಜೊತೆ ಒಂದು ರೀತಿ ಒಂದಾಗಿ ಕೆಲಸವನ್ನು ಮಾಡಲಿಕ್ಕೆ ಚಾಲೂ ಮಾಡ್ತಾರೆ ಅಂತಕ್ಕಂಥದ್ದು ಅನಿಸಿರಲಿಲ್ಲ ನನಗೆ. ಸರಿ, ಕೇಂದ್ರದ ನಾಯಕರ ಜೊತೆ ಇರ್ತಾರೆ, ಇಲ್ಲಿ ಒಂದು ಸ್ವಲ್ಪ ಅವ್ರದ್ದು ಮೊದಲಿಂದ ಕಿತ್ತಾಟ ಇದೆ, ವಚನ ಭ್ರಷ್ಟತೆಯಿಂದ ಹಿಡಿದು ಮೊನ್ನೆ ಅಷ್ಟೇ ಬಿ ಜೆ ಪಿಯ ಮೇಲೆ ಸಾಕಷ್ಟು ಆರೋಪಗಳನ್ನು ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದರು. ಹೀಗಾಗಿ ಒಟ್ಟಾಗ್ತಾರಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿದ್ವು. ಆದರೆ ಬಿ ಜೆ ಪಿಯ ಒಕ್ಕಲಿಗ ನಾಯಕರಿಗೂ ಕೂಡ ಜೆ ಡಿ ಎಸ್ನ ಮತಗಳು ಬೇಕಿವೆ, ಬಿ ಜೆ ಪಿಗೂ ಕೂಡ. ಈಗ ಬೆಂಗಳೂರು ದಕ್ಷಿಣ ಫಾರ್ ಎಕ್ಸಾಂಪಲ್, ಒಕ್ಕಲಿಗ ಮತಗಳು ತೇಜಸ್ವಿ ಸೂರ್ಯಗೆ ಬೇಕು. ಈಗ ಮೈಸೂರಲ್ಲಿ ಮಹಾರಾಜ ಯದುವೀರ್ ಒಡೆಯರ್ಗೆ ಒಕ್ಕಲಿಗ ಮತಗಳು ಬಂದರೆ ಮಾತ್ರ ಬಿ ಜೆ ಪಿಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇದೆ. ಈ ಮತಗಳನ್ನು ದಂಡಿಯಾಗಿ ಕೊಡಿಸುವ ಶಕ್ತಿ ಯಾರಿಗಿದೆ? ಅಲ್ಲಿ ಜಿ ಟಿ ದೇವೇಗೌಡರಿಗಿದೆ. ಇಲ್ಲಿ ಒಕ್ಕಲಿಗರು ಒಂದು ಸ್ವಲ್ಪ ಜೆ ಡಿ ಎಸ್ನ ಮತಗಳು ಬಿ ಜೆ ಪಿ ಜೊತೆಗೆ ಬಂದರೂ ಕೂಡ ನಿಮಗೆ ಲೀಡ್ ಜಾಸ್ತಿ ಆಗುತ್ತೆ, ಗೆಲುವಿನ ಉತ್ಸಾಹ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಈ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಅನಿಸುತ್ತೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಬಿಡದಿ ತೋಟದಲ್ಲಿ ಎಲ್ಲ ಬಿ ಜೆ ಪಿ ನಾಯಕರನ್ನು ಊಟಕ್ಕೆ ಕರೆದಿದ್ದಾರೆ. ಊಟದ ಸಂದರ್ಭದಲ್ಲೂ ಕೂಡ ಏನು ಸ್ಟ್ರಾಟರ್ಜಿ, ಯಾರ್ಯಾರು ನೋಡಿ, ಒಂದು ರೀತಿ ಹಳೆ ಮೈಸೂರು ಭಾಗದಲ್ಲಿ ಪ್ರೀತಮ್ ಗೌಡ ಒಂದು ಹಾಸನ ಕ್ಷೇತ್ರ ಬಿಟ್ಟರೆ, ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದಾರೆ, ಅವರು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಅಸಮಾಧಾನದ ಹೊಗೆ ಎಲ್ಲೂ ಕಾಣ್ತಾ ಇಲ್ಲ. ಪಾರ್ಟಿ ಕೂಡ ನಿಧಾನವಾಗಿ ಕೆಲಸಕ್ಕೆ ಜೋಡಣೆ ಆಗ್ತಾ ಇದೆ. ನಿಮಗೆ ಉತ್ತರ ಕರ್ನಾಟಕ ಬಿ ಜೆ ಪಿಯ ಒಂದು ರೀತಿಯ ಭದ್ರಕೋಟೆ, ಮುಂಬೈ ಕರ್ನಾಟಕ, ಅಲ್ಲಿಗಿಂತ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ನಾಯಕರು ಒಟ್ಟಾಗಿ ಕಾಣಿಸ್ಕೊಳ್ತಕ್ಕಂಥದ್ದು, ಒಟ್ಟಾಗಿ ಪ್ರವಾಸ ಮಾಡ್ತಕ್ಕಂಥದ್ದು, ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಲಾಭ ತಂದರೆ ಭಾವನಾ ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೊಂದು ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆಯ ಕರೆಗಂಟೆ ಆಗುತ್ತೆ. ಇದೊಂದು ವೇಳೆ ಲಾಭ ತಂದರೆ ಕುಮಾರಸ್ವಾಮಿಯವರ ಮೂವ್ ಏನಿದೆ ಬಿ ಜೆ ಪಿ ಜೊತೆ ಹೋಗ್ತಕ್ಕಂಥ, ಯಾಕಂದರೆ ಕರ್ನಾಟಕದಲ್ಲಿ ಯಾವತ್ತೂ ಪ್ರೀಪೋಲ್ ಅಲೈನ್ಸ್ಗಳು ಸಕ್ಸಸ್ ಆಗಿಲ್ಲ. 99ರಲ್ಲಿ ಬಿ ಜೆ ಪಿ ಜೆ ಡಿ ಯು ಜೊತೆ ಹೋಯಿತು, ಬಿ ಜೆ ಪಿಗೆ ಲಾಭ ಆಯಿತು, ಜೆ ಡಿ ಯುಗೇನೂ ಲಾಭ ಆಗಲಿಲ್ಲ. 2019ರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಒಟ್ಟಿಗೆ ಬಂದು ಇಬ್ರಿಗೂ ಲಾಭ ಆಗಲಿಲ್ಲ. 24ರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಬಂದಾಗ ನೋಡಿ, ದೇ ಆರ್ ಒಂದು ರೀತಿ ಕಾಸ್ಟ್ ವೈಸ್ ನೋಡಿದರೆ ದೇ ಆರ್ ನ್ಯಾಚುರಲ್ ಅಲೈನ್ಸ್. ಪಾರ್ಟಿ ಅಂತ ನೋಡಬೇಡಿ, ಕಾಸ್ಟ್ ವೈಸ್ ನೋಡಿದಾಗ ಲಿಂಗಾಯತರು ಒಕ್ಕಲಿಗರು ಒಟ್ಟಾಗಿ ಬಂದಾಗಲೆಲ್ಲ ಒಂದು ಭರ್ಜರಿ ಬಹುಮತ ನಾನ್ ಕಾಂಗ್ರೆಸ್ ಪಾರ್ಟಿಗಳಿಗೆ ಸಿಕ್ಕಿದೆ. ಕಳೆದ ಬಾರಿ ಕುರುಬರು ಮತ್ತು ಒಕ್ಕಲಿಗರು ಒಟ್ಟಾಗಿ ಬರಲಿಲ್ಲ ಅಂತ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಯಶಸ್ವಿ ಆಗಲಿಲ್ಲ. ಈ ಬಾರಿ ಒಕ್ಕಲಿಗರು ಮತ್ತು ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿರ್ತಕ್ಕಂಥ ಲಿಂಗಾಯತರು ಜೊತೆಗೆ ಬಿ ಜೆ ಪಿಯ ಪರಂಪರಾಗತ ಮತಗಳು ಏನಿವೆ, ಅಂದರೆ ಬಿ ಜೆ ಪಿಗೆ, ಆರ್ ಎಸ್ ಎಸ್ಗೆ, ಮೋದಿಗೆ ಸ್ಟಿಕ್ ಆನ್ ಆಗಿರ್ತಕ್ಕಂಥ ಮತಗಳೇನಿವೆ, ಇವು ಪರಸ್ಪರ ಶಿಫ್ಟ್ ಆದರೆ ಮೈತ್ರಿ ನೋಡಿ 11 ಸೀಟ್ಗಳಿವೆ, 3 ಬೆಂಗಳೂರಿನ ಸೀಟ್ಗಳನ್ನು ಬಿಟ್ಬಿಡಿ, 8 ಸೀಟಲ್ಲಿ 5ರಿಂದ 6 ಸೀಟ್ ಯಾರು ಪಡಿತಾರೆ, ಒಂದು ವೇಳೆ ಬಿ ಜೆ ಪಿ ಜೆ ಡಿ ಎಸ್ ಪಡೆದ್ರೆ ಮೈತ್ರಿ ವರ್ಕ್ ಆದಂತೆ. ಒಂದು ವೇಳೆ ಕಾಂಗ್ರೆಸ್ ಏನಾದರೂ 5-6 ಸೀಟ್ಗಳನ್ನು ಪಡೆದ್ರೆ ಇಟ್ಸ್ ಹ್ಯೂಜ್ ವಿಕ್ಟ್ರಿ ಫಾರ್ ಅ ಕಾಂಗ್ರೆಸ್. ಈ ಸಲನೂ ಡಿ ಕೆ ಶಿವಕುಮಾರ್ ಅವರ ಫ್ಯಾಕ್ಟರ್ ವರ್ಕ್ ಆಗೋದ್ರ ಬಗ್ಗೆ ಏನಂತೀರಿ? ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಅವರು ಒಕ್ಕಲಿಗರಿಗೆ ಒಂದು ಅವಕಾಶ ಇದೆ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು, ಹಾಗೆ ಅವರಿಗೆ ಮತಗಳು ಬಂದವು. ಜೆ ಡಿ ಎಸ್ನ ಮತಗಳು ಡಿ ಕೆ ಶಿ ಅವರಿಂದ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಯಿತು. ಈ ಬಾರಿ ಅಂಥ ಪಾಸಿಬಿಲಿಟೀಸ್ ಎಷ್ಟಿದೆ ನೋಡಿ. ಯೆಟ್ ಟು ಬಿ ಸೀನ್ ಆ್ಯಂಡ್ ಯೆಟ್ ಟು ಬಿ ಪ್ರೂವ್ಡ್. ಯಾಕಂದರೆ 5% ಮತಗಳನ್ನು ಡಿ ಕೆ ಶಿವಕುಮಾರ್ ಪಡೆದಿದ್ದರು. ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಶಿಫ್ಟ್ ಆಗಿರ್ತಕ್ಕಂಥ ಮತಗಳು. ಒಂದು ಅವಕಾಶ ಯಾಕೆ ಡಿ ಕೆ ಶಿವಕುಮಾರ್ ಕೊಡಬಾರ್ದು ಇದೆ ಆ ಕಾರಣದಿಂದ. ಈ ಬಾರಿ
ಡಿ ಕೆ ಶಿವಕುಮಾರ್ ಆ ಮತಗಳನ್ನು ಶಿಫ್ಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ? ದಟ್ ಈಸ್ ಅ ಕ್ವಶನ್ ಮಾರ್ಕ್. ಅಲ್ಲ, ಆ ಇಂಟೆನ್ಸಿಟಿ ಇದೆಯಾ ಅಂತ ವಿಧಾನಸಭಾ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ನಾವು ಯೋಚನೆ ಮಾಡೋದಾದ್ರೆ ಅದು ಆ ಆ ಆ ಉತ್ಸಾಹ ಏನಿದೆ? ಯೂಸುವಲಿ ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಗೌಣ ಆಗುತ್ತೆ. ಓಕೆ. ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಜಾತಿ ವೋಟಿಂಗ್ ನಡೆಯುತ್ತೆ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಜಾತಿ ವೋಟಿಂಗ್ ಲೋಕಸಭೆಯಲ್ಲಿ ನಡೆಯುತ್ತೆ. ಓಕೆ. ದ್ಯಾಟ್ ಈಸ್ ದ ಡಿ ಕೆ ಶಿವಕುಮಾರರ ಸಾಮರ್ಥ್ಯದ ಪರೀಕ್ಷೆ ಕೂಡ ಹೌದೀಗ. ನೀವು ಪ್ರತಿ ಚುನಾವಣೆಯಲ್ಲಿ ನಾನು ಯಡಿಯೂರಪ್ಪನವರು ಅವರು ವಿಧಾನಸಭೆಯಲ್ಲೂ ಶಿಫ್ಟ್ ಮಾಡಿಸ್ತಾರೆ, ಲೋಕಸಭೆಯಲ್ಲೂ ಶಿಫ್ಟ್ ಮಾಡಿಸ್ತಾರೆ. ಪ್ರತಿ ಚುನಾವಣೆಯಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಯು ಆರ್ ಎ ಮಾಸ್ ಲೀಡರ್. ಕರೆಕ್ಟ್. ನೀನು ಒಂದೇ ಚುನಾವಣೆಯಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಯು ಕೆನ್ ನಾಟ್ ಬಿ ಕಾಲ್ಡ್ ಎಸ್ ಎ ಮಾಸ್ ಲೀಡರ್. ಸೊ ಇದೊಂದು ಅಗ್ನಿ ಪರೀಕ್ಷೆ ಎಲ್ಲರಿಗೂ, ಎಲ್ರಿಗೆ. ಡಿ ಕೆ ಶಿವಕುಮಾರ್ಗೂ ಹೌದು, ಕುಮಾರಸ್ವಾಮಿಗೂ ಹೌದು, BJP ಎಲ್ಲರಿಗೂ. ಯಾಕೆ ಅಗ್ನಿ ಪರೀಕ್ಷೆ ಅಂದರೆ 23ರ ಚುನಾವಣೆಯ ಪ್ಯಾಟರ್ನನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ರೈಟ್ ರೈಟ್. ಮೋದಿಗೂ ಕೂಡ ಅಗ್ನಿ ಪರೀಕ್ಷೆ ಕರ್ನಾಟಕದಲ್ಲಿ 23ರಲ್ಲಿ ಕ್ಷೇತ್ರ ಓಡಾಡಿದ್ರು 66 ಸೀಟ್ಗಳು ಬಂದು, 24ರಲ್ಲಿ ಅವ್ರದೇ ಚುನಾವಣೆಯಲ್ಲಿ ಜಾತಿ ಮುಖ್ಯ ಆಗತ್ತಾ, ಮೋದಿ ಮುಖ್ಯ ಆಗತ್ತಾ? ಅವ್ರಿಗೂ ಕೂಡ ಗೊತ್ತಾಗತ್ತೆ. ಅಂದ್ರೆ ಏನ್ ವರ್ಕ್ ಆಗತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗತ್ತೆ. ಜೊತೆಗೆ ರಾಜಕೀಯ ನಾಯಕರ ಭವಿಷ್ಯನೂ ಇದರಿಂದ ನಿರ್ಧಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.